ಕಡೆ ಬರೋಬ್ಬರಿ 8,368 ಕೋಟಿ ರೂಪಾಯಿ ದುಡ್ಡಿದೆ. ಆದರೆ ದುಡ್ಡನ್ನು ಹೇಗೆ ಖರ್ಚು ಮಾಡಬೇಕೋ ಗೊತ್ತಿಲ್ಲ, ನನಗೆ ಜೀವನದಲ್ಲಿ ಏನು ಮಾಡಬೇಕೋ ಗೊತ್ತಿಲ್ಲ. ಹೀಗಂತ ಲೂಮ್ನ ಭಾರತೀಯ ಮೂಲದ ಸಹ ಸಂಸ್ಥಾಪಕ ವಿನಯ್ ಹಿರೇಮಠ್ ಅವರು ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ. ಸದ್ಯ ಅವರು ಅಮೆರಿಕದ ಹವಾಯಿಯಲ್ಲಿ ನೆಲೆಸಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ನಾನು 2023ರಲ್ಲಿ ನನ್ನ ಕಂಪನಿಯಲ್ಲಿ $975 ಮಿಲಿಯನ್ ಮಾರಾಟ ಮಾಡಿದ್ದೇನೆ. ಭಾರತೀಯ ಮೂಲಕ್ಕೆ ಹೋಲಿಸಿದರೆ ಅದು ಬರೋಬ್ಬರಿ 8,368 ಕೋಟಿ. ಕಂಪ್ನಿ ಮಾರಾಟ ಮಾಡಿದ ನಂತರ ಮತ್ತೇನು ಮಾಡಬೇಕು ಅನ್ನೋ ಹುಡುಕಾಟದಲ್ಲಿದ್ದೇನೆ. ಕಳೆದ 1 ವರ್ಷದಿಂದ ನನ್ನ ಜೀವನ ಏರಿಳಿತಗಳಿಂದ ತುಂಬಿದೆ. ಊಟ ಮಾಡು, ಕುಡಿ, ಮಲಗು, ಇದೇ ನನ್ನ ಜೀವನ ಆಗಿದೆ. ನಾನು ಹಣ ಮತ್ತು ಖ್ಯಾತಿಯನ್ನು ಸಂಪಾದಿಸುವ ಬೇರೆ ಯಾವ ದಾರಿಯನ್ನು ಹುಡುಕುವ ಅವಶ್ಯಕತೆ ಇಲ್ಲ. ಅಪರಿಮಿತ ಸ್ವಾತಂತ್ರ್ಯ ಇದ್ದರೂ ಸಹ ಅದನ್ನು ಬಳಸಿಕೊಳ್ಳುವ ಬಗ್ಗೆ ಅನಿಶ್ಚಿತತೆಯಿಂದ ಕೂಡಿದೆ. ನಾನು 2 ವರ್ಷ ನನ್ನ ಗೆಳತಿಯನ್ನು ಪ್ರೀತಿಸಿದ್ದೆ, ಆದರೆ ಬ್ರೇಕಪ್ ಆಯಿತು. ನಂತರ ಈ ನಿರ್ಧಾರ ಮಾಡಿದ್ದೇನೆ ಅಂತ ಬರೆದುಕೊಂಡಿದ್ದಾರೆ. ನಾನು ಜೀವನದ ಬಗ್ಗೆ ಹೆಚ್ಚು ಆಶಾವಾದಿಯಾಗಿಲ್ಲ. ಈ ಬರಹವನ್ನು ಆಕೆ ಓದುತ್ತಾ ಇದ್ದರೆ ಅವಳಿಗೆ ನನ್ನ ಕ್ಷಮೆ ಇರಲಿ ಅಂತಲೂ ಬರೆದಿದ್ದಾರೆ. ಅದೇನೇ ಇದ್ದರೂ ದುಡ್ಡಿಗಾಗಿ ಜನರು ನಾನಾ ಜನ ಪರದಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ದುಡ್ಡು ಖರ್ಚು ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಿರೋ ವಿನಯ್ ಹಿರೇಮಠ್ ಅವರ ಈ ಪೋಸ್ಟ್ ಏನಿದೆ, ಇದು ಅಚ್ಚರಿ ಮೂಡಿಸಿದೆ. ವಿನಯ್ ಹಿರೇಮಠ್ ಅವರು ಲೂಮ್ ಕಂಪನಿಯ ಸಹ ಸಂಸ್ಥಾಪಕ. ಅವ್ರ ಕಂಪನಿಯನ್ನು ಮಾರಿದ್ರಂತೆ $975 ಮಿಲಿಯನ್ 2023ರಲ್ಲೇ ಮಾರಾಟ ಮಾಡಿದ್ದಾರೆ. ಅದರ ಮೌಲ್ಯ ಇಂಡಿಯಾದ ರುಪಿನಲ್ಲಿ ಹೇಳಬೇಕು ಅಂತಂದರೆ 8,368 ಕೋಟಿ ರೂಪಾಯಿ ಮೌಲ್ಯ. ಅದು ಅಷ್ಟು ದುಡ್ಡು ಅವ್ರ ಹತ್ರ ಇದೆ, ಕಂಪ್ನಿ ಮಾಡಿದ್ದಾರೆ. ಈಗ ಅವ್ರಿಗೆ ಏನು ಅಂತಂದರೆ, ನಮ್ಮ ಮುಂದೆ ಜೀವನಕ್ಕೆ ಏನು ಮಾಡಬೇಕು ಅಂತಲೇ ಏನಿಲ್ಲ, ಮತ್ತು ದುಡಿಬೇಕು ಅಂತ ಇಲ್ಲ, ದುಡ್ಡಿದೆ ನನ್ನ ಹತ್ರ. ಆದರೆ ಇದನ್ನು ಖರ್ಚು ಮಾಡೋದು ಹೆಂಗೆ ಅಂತ. ಇವರು ಒಬ್ಬರನ್ನ ಪ್ರೀತಿ ಮಾಡಿದ್ರಂತೆ, ಆದರೆ ಅವರ ಆ ಪ್ರೀತಿ ಬ್ರೇಕಪ್ ಆಗಿದೆ. ಈಗ ಒಂದು ಕಡೆ ಪ್ರೀತಿ ಮಾಡಿದಂಥ ಹುಡುಗಿ ಇಲ್ಲ, ಮತ್ತೊಂದು ಕಡೆ ದುಡ್ಡಿದೆ. ಸರಿಸುಮಾರು 8,000 ಕೋಟಿ ದುಡ್ಡಿದೆ. ಹಾಗಾಗಿ ನಾನು ಮುಂದಿನ ಜೀವನದ ಬಗ್ಗೆ ಹೆಚ್ಚು ಆಶಾವಾದಿಯಾಗಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಈ ಬರಹವನ್ನು ನಾನು ಓದ್ತಾ ಇದ್ದರೆ ಅವಳಿಗೆ ನನ್ನ ಕ್ಷಮೆ ಇರಲಿ ಅಂತ ಬರ್ಕೊಂಡಿದ್ದಾರೆ. ಹಾಗಾಗಿ ಇದೊಂದು ವಿಚಿತ್ರ. ಇದು ಅಡಿಗರು ಹೇಳಿದಾರಲ್ಲ, ಇರುವುದೆಲ್ಲವ ಬಿಟ್ಟು ಇರದಿದುರೊಡೆಗೆ ತುಡಿಯುವುದೇ ಜೀವನ ಅಂಥೇಳಿ. ಈಗೇನು ಅವ್ರ ಕೈಯಲ್ಲಿ ದುಡ್ಡಿದೆ, ಆದರೆ ದುಡ್ಡು ಅದ್ರ ಮೇಲೆ ಪ್ರೀತಿ ಅದ್ರ ಮೇಲೆ ಎಂಥದ್ದು ಇಲ್ಲ, ದುಡ್ಡಿಲ್ಲ. ಸಾಕಷ್ಟು ದುಡ್ಡಿದೆ, ಯಾಕಂದರೆ ಅಷ್ಟು ದುಡ್ಡು ಬಂದ ಮೇಲೆ ದುಡ್ಡಿನ ಬಗ್ಗೆ ಪ್ರೀತಿ ಹೋಗೋದು. ಇಲ್ಲದೇ ಇದ್ದರೆ ಒಂದೊಂದು ಪೈಸಕ್ಕೂ ದುಡ್ಡಿನ ಮೇಲೆ ಪ್ರೀತಿ ಇರುತ್ತೆ. ಈಗ 8,000 ಕೋಟಿ ದುಡ್ಡು ಬಂದ ಮೇಲೆ ಖರ್ಚು ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ ಮೇಲೆ ದುಡ್ಡಿನ ಮೇಲೆ ಪ್ರೀತಿಯಲ್ಲಿರುತ್ತೆ. ಹಾಗಾಗಿ ಅವರು ಪ್ರೀತಿಯನ್ನು ಬೇರೆ ಕಡೆ ನೋಡಿದ್ದಾರೆ. ಆದರೆ ಪ್ರೀತಿಯನ್ನು ಎಲ್ಲಿ ಹುಡ್ಕೊಂಡು ಹೋಗಿದ್ರು ಅಲ್ಲಿ ಪ್ರೀತಿ ಸಿಕ್ಕಿಲ್ಲ. ಈಗ ಏನು ಮಾಡಬೇಕು ಅಂತ ಯೋಚನೆ ಇವರು ಹಾಕಿರ್ತಕ್ಕಂಥ ಪೋಸ್ಟ್ ನೋಡಿದರೆ ಸೋಷಿಯಲ್ ಮೀಡಿಯಾದಲ್ಲಿ ಬಹುಶಃ ಇದೇ ಅರ್ಥ ಬರುತ್ತೆ ಅದು. ಹಾಗಾಗಿ ಈಗ ಅದು ಮತ್ತೆ ಬೇರೆಯನ್ನು ಹುಡ್ಕೋಕೆ ಹೋಗ್ತಾ ಇದ್ದಾರೆ, ಅಲ್ಲೂ ಸಹ ಪ್ರೀತಿ ಸಿಕ್ಕಿಲ್ಲ. ಈಗ ಇನ್ನೇನು ಮಾಡಬೇಕು ಅಂತ ಯೋಚನೆ ಅವ್ರದ್ದು. ಹಾಗಾಗಿ ಈ ಥರದ ಮನಸ್ಥಿತಿ ಇರತಕ್ಕಂಥ ಉದ್ಯಮಿಗಳು ಬಹುಶಃ ಇವರು ಬರ್ಕೊಂಡಿದ್ದಾರೆ. ಇನ್ನು ಭಾಳಷ್ಟು ಜನ ಉದ್ಯಮಿಗಳು, ಭಾಳಷ್ಟು ಜನ ದುಡ್ಡಿರೋವಂಥವ್ರು ಬರ್ಕೊಳ್ಳೋಕೆ ಹೋಗಿಲ್ಲ, ಬರೆಯೋಕ್ಕೆ ಅವರಿಗೆ ಪದಗಳು ಸಿಕ್ಕಿಲ್ಲ, ವಾಕ್ಯಗಳು ಸಿಕ್ಕಿಲ್ಲ. ಇವರೊಬ್ಬರು ಬರ್ಕೊಂಡಿದ್ದಾರೆ. ಭಾಳಷ್ಟು ಜನ ಉದ್ಯಮಿಗಳ ಮಾತು ಆಗಿರ್ಬೋದು ಇದು.